ಇನ್ನೊಂದು ಪ್ರಮುಖ ಅಂಶ ಅಂತ ಅಂದ್ರೆ ದರ್ಶನ್ ಅವರು ಈಗ ತಕ್ಷಣವೇ ಅವರು ಬಂಧಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಪೊಲೀಸರು ಅವರ ಬಂಧನಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ದರ್ಶನ್ ಅವರು ಈಗ ಎರಡು ಸಾಧ್ಯತೆ ಇದೆ. ಒಂದು, ದರ್ಶನ್ ಅವರು ಪೊಲೀಸರು ಅವರನ್ನ ಬಂಧಿಸ್ಬೇಕು. ಒಂದು ಸಾಧ್ಯತೆ ಪೊಲೀಸರು ಅವರನ್ನ ಬಂಧಿಸ್ಬೇಕು. ಇನ್ನೊಂದು ಸಾಧ್ಯತೆ ಇರ್ತಕ್ಕಂಥದ್ದು ದರ್ಶನ್ ಅವರು ನ್ಯಾಯಾಲಯಕ್ಕೆ ಬಂದು ಶರಣಾಗಬಹುದು. ಆದ್ರೆ ಯಾವ ದಾರಿಯನ್ನ ದರ್ಶನ್ ಅವರು ಆಯ್ಕೆ ಮಾಡ್ಕೊತಾರೆ ಅಂತ ನೋಡ್ಬೇಕಾಗಿದೆ. ಯಾಕಂದ್ರೆ ದರ್ಶನ್ ಅವರು ಜೈಲಿಗೆ ಹೋಗೋದು ಈಗ ಖಚಿತವಾಗಿದೆ. ಈಗ ಅವರು ಜೈಲಿಗೆ ಹೇಗೆ ಶರಣಾಗ್ತಾರ ಅಥವಾ ಪೊಲೀಸರು ಬಂಧನ ಆಗುವವರೆಗೂ ಅವ್ರು ಇರ್ತಾರ ಅಂತ ನೋಡ್ಬೇಕು. ಈಗಿರ್ತಕ್ಕಂಥ ಮಾಹಿತಿಯಂತೆ ದರ್ಶನ್ ಅವರು ಡೆವಿಲ್ ಸಿನಿಮಾದ ಆ ಹಾಡಿನ ಪ್ರಮೋಷನ್ ನಲ್ಲಿ ಅವರು ತೊಡಸ್ಕೊಂಡಿದ್ದಾರೆ, ನಿರತರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾದ್ರೆ ಸುಪ್ರೀಂ